ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ರಾಜ್ಯದ ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾಮಚಂದ್ರ ರಾವ್ ಅವರ ವಿವಾದಾತ್ಮಕ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದು ಪೊಲೀಸ್ ಇಲಾಖೆಯಲ್ಲಿ ಸಂಚಲನ ಮೂಡಿಸಿದೆ. ಸಮವಸ್ತ್ರದಲ್ಲಿದ್ದಾಗಲೇ ಕಚೇರಿಯ ಒಳಗಡೆ ಮಹಿಳೆಯೊಂದಿಗೆ ಅತಿ ಸಂವೇದನಾಶೀಲವಾಗಿ ವರ್ತಿಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದ್ದು ಇದು ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿದೆ. ಖಾಕಿ ಕಚೇರಿಯಲ್ಲೇ ನಡೆದಿರುವಂತಹ ಈ ದೃಶ್ಯಗಳು ಈಗ ಹೊರ ಬರ್ತಿದ್ದಂತೆ ರಾಜಕೀಯದಲ್ಲಿ ಚರ್ಚೆ ಮತ್ತಷ್ಟು ಕಾವೇರಿದೆ. ಈ ಗಂಭೀರ ಪ್ರಕರಣವನ್ನ ಬೆನ್ನತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತಪ್ಪು ಮಾಡಿದವರು ಎಷ್ಟೇ ಪ್ರಭಾವಿಯಾಗಿದ್ರೂ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಗುಡುಕಿದ್ದಾರೆ. ಇನ್ನು ಘಟನೆ ಕುರಿತು ತಕ್ಷಣವೇ ಪ್ರಾಥಮಿಕ ತನಿಖೆ ನಡೆಸಿ ವರದಿಯನ್ನ ನೀಡುವಂತೆ ಗೃಹ ಇಲಾಖೆಗೆ ಸಿಎಂ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಹಿಂದೆ ನಟಿ ರಣ್ಯಾ ರಾವ್ ಅವರು ಕೂಡ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಆರೋಪದ ಮೇಲೆ ಕಡ್ಡಾಯ ರಜೆ ಅನುಭವಿಸಿದಂತಹ ರಾಮಚಂದ್ರ ರಾವ್ ಅವರಿಗೆ ಈ ಹೊಸ ವಿವಾದ ಮತ್ತೊಂದು ಸವಾಲಾಗಿ ಪರಿಣಮಿಸಿದೆ. ಇತ್ತ ವಿಡಿಯೋ ವೈರಲ್ ಆಗ್ತಿದ್ದಂತೆಯೇ ಗಾಬರಿಗೊಂಡ ಡಿಜಿಪಿ ರಾಮಚಂದ್ರ ರಾವ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡೋದಕ್ಕೆ ಅವರ ನಿವಾಸಕ್ಕೆ ಓಡೋಡಿ ಬಂದಿದ್ರು. ಆದ್ರೆ ಮುಜುಗರ ತಪ್ಪಿಸಿಕೊಳ್ಳಲು ಗೃಹ ಸಚಿವರು ಅಧಿಕಾರಿಯ ಭೇಟಿಗೆ ಕಟ್ಟುನಿಟ್ಟಾಗಿ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಇನ್ನು ಗೃಹ ಸಚಿವರ ಮನೆ ಬಾಗಿಲಲ್ಲೇ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದಂತಹ ರಾವ್ ಇದು ನನ್ನ ವಿರುದ್ಧ ನಡೆದಿರುವಂತಹ ಬೃಹತ್ ಷಡ್ಯಂತ್ರ, ಎಡಿಟಿಂಗ್ ಅಥವಾ ಕೃತಕ ಬುದ್ಧಿಮತ್ತೆ ಎಐನ ಬಳಸಿ ಸೃಷ್ಟಿಸಿರುವಂತಹ ಸುಳ್ಳು ವಿಡಿಯೋ ಇದಾಗಿದೆ ಅಂತ ಹೇಳಿ ತಮಗೂ ಈ ವಿಡಿಯೋಗೂ ಸಂಬಂಧವಿಲ್ಲಂತೆ ಸಮರ್ಥಿಸಿಕೊಂಡಿದ್ದಾರೆ. ತಮ್ಮ ವೃತ್ತಿ ಜೀವನಕ್ಕೆ ಕಪ್ಪು ಚುಕ್ಕೆ ಹಚ್ಚೋದಕ್ಕೆ ಈ ರೀತಿ ಮಾಡಲಾಗ್ತಾ ಇದೆ ಅಂತ ಹೇಳಿರುವಂತಹ ಅವರು ವಕೀಲರೊಂದಿಗೆ ನಾನು ಸಮಾಲೋಚನೆ ಮಾಡಿ ಕಾನೂನು ಹೋರಾಟವನ್ನ ನಡೆಸುವುದಾಗಿ ತಿಳಿಸಿದ್ದಾರೆ. ಈಗಾಗಲೇ ಒಂದಲ್ಲ ಒಂದು ವಿವಾದಗಳಿಂದ ಸುದ್ದಿಯಲ್ಲಿದ್ದಾರೆ ಈ ಹಿರಿಯ ಅಧಿಕಾರಿಯ ಭವಿಷ್ಯ ಈಗ ಗೃಹ ಇಲಾಖೆ ನೀಡುವ ತನಿಖಾ ವರದಿಯ ಮೇಲೆ ನಿಂತಿದೆ. ಒಂದು ಕಾಲದಲ್ಲಿ ಸರ್ಕಾರವೇ ಮರು ನೇಮಕ ಮಾಡಿ ಗೌರವಿಸಿದಂತ ಅಧಿಕಾರಿಯ ನಡೆ ಈಗ ಇಡೀ ಇಲಾಖೆಗೆ ಮುಜುಗರದ ಬಿಸಿ ಮುಟ್ಟಿಸಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.